ರೇಷ್ಮೆ ಇಲಾಖೆ, ರಂಗಭೂಮಿ ಕಲಾವಿದರು, ಹಾಗೆ ಈ ಕಡೆ ಜೂನಿಯರ್ ರಕ್ಷಿತಾ, ಇಲ್ಲಿ ನಟನೆಲ್ಲ ನೋಡಿರ್ತೀರ, ತುಂಬ ಮಾಡಿದ್ದಾರೆ. ಹಾಗೆ ನಾನು ಮೈಸೂರು ಮಠದ ಜೂನಿಯರ್ ಮಹಾರಾಷ್ಟ್ರ ಅಂತ ಮಾತಾಡ್ತಾ ಇದ್ದೀನಿ. ನಾನು ಚಲನಚಿತ್ರ ನಟಿ, ರಂಗಭೂಮಿ ಕಲಾವಿದೆ. ಹಾಗೆ ನಮ್ಮ ಗಣಸಿ ಸದನದ ನಿಮಗೆಲ್ಲ ಪರಿಚಯ ಇದ್ದಾರೆ. ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಿದ್ದಾರೆ. 10 ವರ್ಷಗಳಿಂದ ನಿರಂತರವಾಗಿ ನಮ್ಮ ಕಾರ್ಯಕ್ರಮ ಒಡನಾಟ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಕನ್ನಡ ರಾಜ್ಯೋತ್ಸವದವರು ನಮ್ಮ ಮಾತಿಗೆ ಒಟ್ಟು ಬಂದಿದ್ದಾರೆ ಇವತ್ತು. ಅವ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಇದೊಂದು ಕಾರ್ಯಕ್ರಮ ಓಂ ಶ್ರೀ ಸಾಯಿರಾಮ್ ಅಂತೇಳಿ ಕರಿಬಸವ ಇದ್ದಾಗ ನಾವು ಇದನ್ನ ಸ್ಥಾಪನೆ ಮಾಡಿದ್ವು. ನಾನು ಸುಮ್ಮನೆ ನಾಟಕ ಮಾಡಿ ಅಲ್ಲಲ್ಲೇ ಬರೀದುಡ್ಡು ಅವ್ರಿಗೆ ಕೊಟ್ಬಿಡ್ತಾ ಇದ್ದೆ. ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವಾಗ ಅವ್ರ ಹೇಳಿದ್ರು, ಅಮ್ಮ ನೀನು ಸಂಸ್ಥೆ ಅಂತ ಒಂದು ಸಂಘ ಅಂತ ಮಾಡಿದ್ರೆ ನಿಂದೇ ಆದಂಥ ಒಂದು ಇದಿರುತ್ತೆ, ಏನಾದರೂ ಒಂದು ನೀವು ಸಂಘ ಮಾಡು ಅಂತ ಹೇಳಿದ್ರು. ಅವಾಗ ನಾನು ಆಯಿತು ಅಂತೇಳಿ ಅವ್ರ ಮಾತಿನ ಕೊಟ್ಟು ಓಂ ಶ್ರೀ ಸಾಯಿರಾಮ್, ನನಗೆ ಸಾಯಿಬಾಬಾ ಭಾಳ ಇಲ್ಲಿ ತನಕ ನಂಗೆ ಹೇಳ್ಕೊಂಡ್ಬಂದಿದ್ದಾರೆ. ಅದೊಂದು ಅವಾಗ ನನ್ನ ಸಂಘದ ಸ್ಥಾಪನೆ ಮಾಡಿದಾಗ ನಿರಂತರವಾಗಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಗಳು, ರಂಗಭೂಮಿಗೆ ಅಂದರೆ ಕುರುಕ್ಷೇತ್ರಗಳು, ನಾಟಕಗಳು, ಪೌರಾಣಿಕ, ಸಾಮಾಜಿಕ ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾನೆ ಇದ್ವಿ. 12 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಅದರಲ್ಲಿ ಪ್ರಥಮವಾಗಿ ಒಂದು ಕಲಾ ಸಾಮ್ರಾಟ್ ಸ್ಟಾರ್ ಅವಾರ್ಡ್ ಕಾರ್ಯಕ್ರಮ ಇದೆ. ಇವಾಗಲೇ ಫಸ್ಟ್ ಟೈಮ್ ನಾನು ಇದನ್ನ ಮಾಡ್ತಾ ಇದ್ದೀನಿ. ಯಾಕೆ ಮಾಡಬಾರ್ದು? ಎಂತೆಂಥ ಕಲಾವಿದರು, ತುಂಬ ಜನ ಕಲಾವಿದರು ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ. ಅವ್ರಿಗೆ ಎಂತೆಂಥ ಡ್ಯೂಟಿ ಇರ್ಬೋದು, ಬೇರೆ ಬೇರೆ ಕೆಲಸದಲ್ಲಿದ್ದರೂ ಸಹ ಕಲೆನ ಉಳಿಸಿ ಬೆಳೆಸ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅಂಥವ್ರನ್ನ ನಮ್ಮ ವೇದಿಕೆಗೆ ನಾನು ಕರ್ತರಬೇಕು, ಅವರಿಗೆ ಒಂದು ನಮ್ಮ ಕಡೆಯಿಂದ ಏನಾದರೂ ನಮ್ಮ ಒಂದು ಸ್ಟಾರ್ ಅವಾರ್ಡ್ ಕೊಡಬೇಕು ಅಂತ ಎಲ್ಲ ಕುತ್ಕೊಂಡು ನಾವೆಲ್ಲ ಒಂದು ಚರ್ಚೆ ಮಾಡಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನೀವೆಲ್ಲ ಇದ್ರ ಬಗ್ಗೆ ಚೆನ್ನಾಗಿ ನಮಗೆ ಪ್ರಚಾರ ಕೊಡಬೇಕು, ನೀವು ಸಹ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಮುಖಾಂತರ ಕೇಳ್ಕೊತೀವಿ. ಎಷ್ಟು ಜನಕ್ಕೆ ಅಂತ ಅಂದರೆ ಒಂದು 25ರಿಂದ ಒಂದು 30 ಜನ. ಗಣನೀಯರು ಸಲ್ಲಿಸ್ತಾ ಇರೋದು ಸಮಾಜಕ್ಕೆ, ಅಂಥವ್ರಿಗೆಲ್ಲ ನಾವು ಇದನ್ನ ಕೊಡ್ತಾ ಇದ್ದೀವಿ. ಅವರು ಮಾಧ್ಯಮ ಇದಾಗಿರ್ಬೋದು, ಏನಾದ್ರು ಡಾಕ್ಟರ್ಗಳು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಮೈಸೂರು MBBS ಡಾಕ್ಟರ್ ಮಾಡಿದ್ದಾರೆ, ವೈದ್ಯಕೀಯ ಸಂಬಂಧಪಟ್ಟಂಗೆ. ಡಾಕ್ಟರ್ ಶೋಭಾ ಕೇರ್ ಹಾಸ್ಪಿಟಲ್ ಗೊತ್ತಲ್ಲ ಮೈಸೂರು. ಆಮೇಲೆ ಡಾಕ್ಟರ್ ರೇಖಾ ಅಂತೇಳಿ ಅವರು ಡಾಕ್ಟ್ರೇ, ಅವ್ರು ಬರ್ತಾ ಇದ್ದಾರೆ. ನಾವು ತುಮಕೂರು ಕಡೆ ತೊಗೊಂಡ್ರೆ ಕೊರಟಗೆರೆ ಮಂಜಣ್ಣ ಅಂತೇಳಿ ಅವರು ಪ್ರೊಫೆಸರೇ ತುಂಬ ಜನ ಇದ್ದಾರೆ ಇದರಲ್ಲಿ. ಎಲ್ಲ ನಮ್ಮ ರಂಗಭೂಮಿಗೆ ಯಾರೆಲ್ಲ ಸೇವೆಗಳು ಸಲ್ಲಿಸ್ತಾ ಇದ್ದಾರೆ ಅಂಥವ್ರನ್ನ ಸಮಾಜ ಸೇವೆಯನ್ನು ಮಾಡಿಕೊಂಡು ಅವರ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಸಹ ಈ ಕಲೆನ ಉಳಿಸ್ತಾ ಇದ್ದಾರಲ್ಲ ಅಂಥವ್ರನ್ನ ನಾವು ಗುರುತಿಸಿ ಇವತ್ತು ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಈಗ ನಮಗೆ ಮುಖ್ಯ ಅತಿಥಿಗಳಾಗಿ ಮೇಡಮ್ ಉಮಾಶ್ರೀ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಸಹ ನಾನು ಮಾಡೋದಂತೆಲ್ಲ ಇದನ್ನೆಲ್ಲ ನೋಡಿ ಆಯ್ತು ಬನ್ನಿ, ನಾನು ಡೇಟ್ ಹಾಕೊಂಡಿದ್ದಾರೆ ಬರ್ತೀನಮ್ಮ ಅಂತ ಅವರು ಸಹ ನಮಗೆ ಸಾಥ್ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನೀವು ಕೂಡ ನಮಗೆ ಸಾಥ್ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.